ನಾಳೆ ಹೊಸ ವರ್ಷ, ಕ್ಯಾಲೆಂಡರ್ ಬದಲಾವಣೆ ಮಾಡುವಂತಹ ಸಮಯ. 2023 ಮುಗೀತು, 2024 ಬರ್ತಾ ಇದೆ. ಹೀಗೆ ವರ್ಷ ಬದಲಾವಣೆ ಆದ ಕೂಡಲೇ, ಹೊಸ ಕ್ಯಾಲೆಂಡರ್ ಹಾಕಿದ ಕೂಡಲೇ ಜನರಿಗೆ ಒಂದು ಭಯಂಕರ ಹುಮ್ಮನಸ್ಸು, ಹುರುಪು ಇರುತ್ತೆ. ನಾಳೆ ಜಿಮ್ಗಳೆಲ್ಲ ತುಂಬಿರ್ತವೆ, ಪಾರ್ಕ್ಗಳಲ್ಲಿ ವಾಕಿಂಗಿಗೆ ಬರುವವರ ಸಂಖ್ಯೆ ಒಂದೇ ಸರ್ತಿ ಹೆಚ್ಚಾಗಿರುತ್ತೆ. ನ್ಯೂ ಇಯರ್ ನ್ಯೂ ಮೀ ಅಂತ ಹೇಳುವಂತಹ ರೆಸೊಲ್ಯೂಷನ್ ಮಾಡಿದಂತಹ ಜನ, ಈ ವರ್ಷ ಸ್ಮೋಕಿಂಗ್ ಬಿಡ್ತೀನಿ, ಈ ವರ್ಷ ಕುಡಿಯೋದನ್ನ ಬಿಡ್ತೀನಿ ಅಂತ ಹೇಳುವಂತಹ ಅಂದಾಜಿನಲ್ಲಿ ಇರುವಂತಹ ಜನರು ನಿಮಗೆ ಕಾಣೋದಕ್ಕೆ ಸಿಗ್ತಾರೆ. ಅಂಡ್ ಇವರೆಲ್ಲರೂ ಕೂಡ ಯೋಚನೆ ಮಾಡೋದು, ಈ ಹೊಸ ವರ್ಷದಲ್ಲಿ ನಾನು ಒಬ್ಬ ಬದಲಾದ ವ್ಯಕ್ತಿಯಾಗಿರ್ತೀನಿ, ಈ ಹೊಸ ವರ್ಷದಲ್ಲಿ ನಾನು ಹೊಸತೇನನ್ನು ಅಚೀವ್ ಮಾಡ್ತೀನಿ ಅಂತ ಒಂದು ಗುರಿಯನ್ನ ಇಟ್ಟುಕೊಂಡು ಅಥವಾ ಒಂದು ಗೋಲ್ ಅನ್ನ ಸೆಟ್ ಮಾಡಿಬಿಟ್ಟು ವರ್ಷವನ್ನ ಜನರು ಶುರು ಮಾಡ್ತಾರೆ. ಆದ್ರೆ ಪ್ರತಿ ವರ್ಷದ ಹಾಗೆ ಸ್ವಲ್ಪ ಸಮಯ ಮುಂದೆ ಹೋದಾಗ ಈ ಗೋಲ್ ಸೆಟ್ಟಿಂಗ್ ಮಾಡಿರುವಂತಹದ್ದು ಗೋಲ್ ಆಗಿಯೇ ಉಳಿಯುತ್ತೆ, ಗುರಿಯಾಗಿಯೇ ಉಳಿಯುತ್ತೆ. ಜನರು ಎಲ್ಲಿದ್ರೋ ಅಲ್ಲಿಯೇ ಇದ್ದು ಬಿಡ್ತಾರೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗಲೂ ಕೂಡ ಇದೇ ರೀತಿಯ ಸಮಸ್ಯೆಯನ್ನ ಜನರು ಅನುಭವಿಸ್ತಾರೆ. ಈಗ ಹೊಸ ವರ್ಷಕ್ಕೆ ನನ್ನ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೆಚ್ಚಾಗುತ್ತೆ, ಈ ಹೊಸ ವರ್ಷಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಕಡೆಗೆ, ದುಡ್ಡನ್ನು ಸೇವಿಂಗ್ಸ್ ಮಾಡುವ ಕಡೆಗೆ ಆಲೋಚನೆಯನ್ನ ಮಾಡ್ತೀನಿ, ಒಂದು ಹೊಸ SIP ಶುರು ಮಾಡ್ತೀನಿ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನು ಶುರು ಮಾಡ್ತೀನಿ, ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಅಭ್ಯಾಸ ಮಾಡ್ತೀನಿ, ಅಧ್ಯಯನ ಮಾಡಿಬಿಟ್ಟು ಒಳ್ಳೆಯ ರಿಟರ್ನ್ಸ್ ಅನ್ನ ಅಲ್ಲಿಂದ ಪಡಿತೀನಿ ಅಂತ ಶುರು ಮಾಡ್ತೀರಿ. ಶುರು ಮಾಡಿದವರು ಮತ್ತೆ ಒಂದು ವಾರಕ್ಕಾಗಬೇಕಾದ್ರೆ ನಿಮ್ಮಲ್ಲಿರುವಂತಹ ಉತ್ಸಾಹ ಹೋಗಿಬಿಟ್ಟಿರುತ್ತೆ. ಅಂಡ್ ಅಗೈನ್ ಯು ವಿಲ್ ನಾಟ್ ಥಿಂಕ್ ಅಬೌಟ್ ಇನ್ವೆಸ್ಟಿಂಗ್ ಫಾರ್ ದ ನೆಕ್ಸ್ಟ್ 1 year. ಈ ರೀತಿಯ ಸಮಸ್ಯೆಗಳು ಯಾಕೆ ಬರ್ತವೆ ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಮನ್ನ ನೀವು ಕೇಳಿಕೊಂಡ್ರೆ ಅಥವಾ ನನ್ನ ಹತ್ರ ನೀವು ಕೇಳಿದ್ರೆ, ನಾನು ಅದಕ್ಕೆ ಹೇಳುವಂತಹ ಉತ್ತರ, ನಿಮ್ಮ ಗೋಲ್ಸ್ ಸ್ಮಾರ್ಟ್ ಆಗಿಲ್ಲ ಅಂತ ಹೇಳೋದು. ಏನು ಸ್ಮಾರ್ಟ್ ಗೋಲ್ಸ್ ಅಂತ ಹೇಳಿದ್ರೆ, ಸ್ಮಾರ್ಟ್ ಇಸ್ ನಾಟ್ ಸ್ಮಾರ್ಟ್ ಆಸ್ ಇನ್ ಸ್ಮಾರ್ಟ್ ಫೋನ್ಸ್. ನಿಮ್ಮ ಸ್ಮಾರ್ಟ್ ಫೋನ್ ಅಂತ ಹೇಳುವಂತಹದ್ದು ಸ್ಮಾರ್ಟ್ ಆಗಿದೆ, ಬಟ್ ಇದು S.M.A.R.T ಅಂತ ಹೇಳುವಂತಹದ್ದು, ಇಂಡಿಯಾ ಅಂತಿದೆಯಲ್ಲ ಅದೇ ರೀತಿಯಲ್ಲಿ. ಹಾಗಿದ್ರೆ ಸ್ಮಾರ್ಟ್ ಗೋಲ್ಸ್ ಅಂತ ಹೇಳಿದ್ರೆ ಏನು? ಸ್ಮಾರ್ಟ್ ಗೋಲ್ಸ್ ಅಂತ ಹೇಳಿದ್ರೆ ಮೊದಲನೆಯ ಪಾಯಿಂಟ್ ಇರುವಂತಹದ್ದು ಸ್ಪೆಸಿಫಿಕ್ ಆಗಿರಬೇಕು ನಿಮ್ಮ ಗೋಲ್. ದುಡ್ಡು ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ ಅದು ಒಂದು ಗೋಲ್, ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಇನ್ನೊಂದು ಗೋಲ್, ನಿಮಗೆ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಅನ್ನ ಕ್ವಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮತ್ತೊಂದು ಗುರಿ. ಈ ರೀತಿಯ ಗುರಿಗಳನ್ನು ನೀವು ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಬೇಕು. ಈಗ ನಾನು ಹೂಡಿಕೆಯನ್ನ ಮಾಡ್ತೀನಿ ಅಂತ ಹೇಳುವಂತಹದ್ದು ಒಂದು ಜೆನರಿಕ್ ಟರ್ಮ್. ಸ್ಟಾಕ್ಸ್ನಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ಹೇಳುವಂತಹದ್ದು ಸ್ವಲ್ಪ ಸ್ಪೆಸಿಫಿಕ್ ಟರ್ಮ್. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಸ್ಟಾಕ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳುವಂತಹದ್ದು ಇನ್ನೂ ಸ್ಪೆಸಿಫಿಕ್ ಆಗಿರುವಂತಹ ಗೋಲ್. ನಾನು IT ಸೆಕ್ಟರ್ನಲ್ಲಿರುವಂತಹ ಲಾರ್ಜ್ ಕ್ಯಾಪ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡ್ತೀನಿ. ಹೂಡಿಕೆ ಮಾಡಬೇಕಾದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಅವುಗಳಲ್ಲಿ ಯಾವಾಗ ಸರಿಯಾದ ಬೈಯಿಂಗ್ ಆಪರ್ಚುನಿಟಿ ಇದೆ ಅನ್ನೋದನ್ನ ನೋಡ್ತೀನಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಸ್ಪೆಸಿಫಿಕ್ ಗೋಲ್. ಈ ರೀತಿ ಎಕ್ಸ್ಟ್ರೀಮ್ಲಿ ಸ್ಪೆಸಿಫಿಕ್ ಗೋಲ್ ಅನ್ನ ನೀವು ಸೆಟ್ ಮಾಡಿದಾಗ ನೀವು ಆ ಕಡೆ ಈ ಕಡೆ ಹೋಗುವಂತಹದ್ದು, ಆ ಗೋಲ್ನಿಂದ ಡಿವಿಯೇಟ್ ಆಗುವಂತಹದ್ದು ಕಮ್ಮಿ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಇನ್ ಸ್ಮಾರ್ಟ್ ಗೋಲ್ ಸೆಟ್ಟಿಂಗ್. ಯೋರ್ ಗೋಲ್ಸ್ ಶುಡ್ ಬಿ ಸ್ಪೆಸಿಫಿಕ್. ನಿಮ್ಮ ಗೋಲ್ ತುಂಬಾ ನಿರ್ದಿಷ್ಟವಾಗಿರಬೇಕು. ಎರಡನೆಯ ಪಾಯಿಂಟ್ ಇರುವಂತಹದ್ದು ಎಂ ಅಂತ ಹೇಳಿದ್ರೆ ಅದು ಮೆಜರ್ ಮಾಡೋದಕ್ಕೆ ಸಾಧ್ಯ ಇರುವಂತಹದ್ದಾಗಿರಬೇಕು. ಮೆಜರೇಬಲ್ ಗೋಲ್ಸ್ ಅಂತ ಹೇಳಿದ್ರೆ ಏನು? SIP ಮಾಡೋದಕ್ಕೆ ಹೊರಡ್ತೀರಿ, ಎಷ್ಟು ದುಡ್ಡಿನ SIP ಅನ್ನ ಮಾಡ್ತೀರಿ ಅಂತ ಹೇಳುವಂತಹದ್ದು ಒಂದು ಮೆಜರೇಬಲ್ ಕ್ವಾಂಟಿಟಿ. ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂತ ಹೊರಡ್ತೀರಿ, ವೆಯ್ಟ್ ಎಷ್ಟು ರಿಡ್ಯೂಸ್ ಆಗಬೇಕು ಅಂತ ಹೇಳುವಂತಹದ್ದು ಮೆಜರೇಬಲ್ ಕ್ವಾಂಟಿಟಿ. ಹಾಗಾಗಿ ನಿಮ್ಮ ಗೋಲ್ ಸೆಟ್ಟಿಂಗ್ ಮಾಡಬೇಕಾದ್ರೆ ಅದು ಮಾಪನಕ್ಕೆ ಬರುವ ರೀತಿಯಲ್ಲಿ ಇರಬೇಕು. ಒಂದು ನಂಬರ್ ಅದರ ಜೊತೆಗೆ ಅಸೋಸಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಮೂರನೆಯದ್ದು ಅಚೀವೇಬಲ್ ಆಗಿರಬೇಕು ಆ ಗೋಲ್ ಅಂತ ಹೇಳೋದು. ನಿಮಗೆ ದುಡ್ಡನ್ನ ಉಳಿಸಬೇಕು ಅನ್ನುವಂತಹ ಆಲೋಚನೆ ಇದೆ, ನಿಮ್ಮ ಸಂಬಳ ಇರೋದು ಬರೀ 20,000 ರೂಪಾಯಿಯದ್ದು, ನಾನು ತಿಂಗಳಿಗೆ 15,000 ರೂಪಾಯಿಯ SIP ನಿಮಗೆ ಮಾಡೋದು ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತ ನೀವು ಅದಕ್ಕೆ ಉತ್ತರವನ್ನ ಕೊಟ್ರೆ ದೆನ್ ಯು ಆರ್ ಲೈಯಿಂಗ್ ಟು ಯೋರ್ ಸೆಲ್ಫ್ ಅಂಡ್ ಯು ಆರ್ ಲೈಯಿಂಗ್ ಟು ಮೀ. ಯಾಕೆ? 5,000 ರೂಪಾಯಿಯಲ್ಲಿ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಅನ್ನ, ಉಳಿದ ಖರ್ಚುಗಳನ್ನು ನಡೆಸೋದು ಸಾಧ್ಯ ಇಲ್ಲ. ನಿಮಗೆ 15,000 ರೂಪಾಯಿ ಎಲ್ಲ ಖರ್ಚುಗಳು ಹೋಗಿ ಆದ ಮತ್ತೆ ಉಳಿಯುವಂತಹ ಮೊತ್ತ ಅಲ್ಲ. ಹಾಗಾಗಿ ಅದು ಅಚೀವೇಬಲ್ ಅಲ್ಲ ನಿಮಗೆ.
20,000 ರೂಪಾಯಿಯ ಸಂಬಳ ನಿಮಗಿದೆ ಅಂತ ಹೇಳಿದರೆ 2,000ವನ್ನು 3,000 ರೂಪಾಯಿಯನ್ನು ತಿಂಗಳಿಗೆ ಉಳಿಸೋದು ಸಾಧ್ಯ ಆಗುತ್ತೆ ಅನ್ನೋದು ಅಚೀವೇಬಲ್ ಗೋಲ್. ಒಂದು ಗೋಲ್ ಸೆಟ್ ಮಾಡಿದರೆ, ಒಂದು ಗುರಿಯನ್ನು ನೀವು ಸೆಟ್ ಮಾಡಿದರೆ ಅದನ್ನು ಮುಟ್ಟುವುದು ಸಾಧ್ಯ ಆಗಬೇಕು. ಅದು 3ನೇ ಪಾಯಿಂಟ್ ಇರುವಂತಹದ್ದು. ನಿಮ್ಮ ಗೋಲ್ ಅಚೀವೇಬಲ್ ಆಗಿರಬೇಕು ಅಂತ ಹೇಳೋದು. 4ನೆಯ ಪಾಯಿಂಟ್, ರಿಯಲಿಸ್ಟಿಕ್ ಗೋಲ್ಗಳನ್ನು ಸೆಟ್ ಮಾಡಬೇಕು. ದ್ಯಾಟ್ ಈಸ್ ದಿ ಆರ್. ಏನು ರಿಯಲಿಸ್ಟಿಕ್ ಗೋಲ್ ಅಂತ ಹೇಳಿದರೆ, 100 kg ನಿಮ್ಮ ತೂಕ ಇದೆ ಇವತ್ತು. ಯು ವಾಂಟ್ ಟು ರಿಡ್ಯೂಸ್ ಟು 80 ಇನ್ ಅನ್ ಇಯರ್. ಪಾಸಿಬಲ್ ಆಗುತ್ತಾ? ಪಾಸಿಬಲ್ ಆಗುತ್ತೆ. ತುಂಬ ಜನ ಆನ್ಲೈನ್ ವೆಯ್ಟ್ ಲಾಸ್ ಕೋಚಸ್ ಇದ್ದಾರೆ, ಅವರು ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಅವರು ನಿಮಗೆ ಸಹಾಯವನ್ನು ಮಾಡಿದರೆ 100ರಿಂದ 80 kgಗೆ ನೀವು 1 ವರ್ಷದಲ್ಲಿ ಬರೋದು ಸಾಧ್ಯ ಇದೆ. ಅದೇ 100 kg ಇದ್ದವನು ನಾನು 40 kgಗೋ 50 kgಗೋ ಬರಬೇಕು ಅಂತ ಹೇಳಿದರೆ ಯಾವುದೋ ರೋಗ ಬರಬೇಕು, ಅದರ ಹೊರತು ಸಾಧ್ಯ ಇಲ್ಲ. ಸೊ ಯುವರ್ ಗೋಲ್ಸ್ ಆರ್ ಸಪೋಸ್ ಟು ಬಿ ರಿಯಲಿಸ್ಟಿಕ್. ಆಗ ಅಚೀವೇಬಲ್ ಹೇಳಿದ್ದೆ ಅಲ್ಲ, ಅದೇ ರೀತಿಯಲ್ಲಿ ರಿಯಲಿಸ್ಟಿಕ್ ಗೋಲ್ಗಳು ಕೂಡ ಬರ್ತವೆ. ನಿಮಗೆ ದುಡ್ಡನ್ನು ಉಳಿಸುವಂತಹ ಅಭ್ಯಾಸವೇ ಇಲ್ಲ, ಇದ್ದಕ್ಕಿದ್ದ ಹಾಗೆ ನನ್ನ ಸ್ಯಾಲ್ರಿಯ 80% ದುಡ್ಡನ್ನು ನಾನು ಉಳಿಸ್ತೀನಿ ಅಂತ ಹೊರಟ್ರೆ ನೀವು ಗೋಲ್ ಸೆಟ್ ಮಾಡಿರೋದ್ರಿಂದ ಡಿವಿಯೇಟ್ ಆಗಿ ಹೋಗಿಬಿಡ್ತೀರಿ. ಸೊ ರಿಯಲಿಸ್ಟಿಕ್ ಆಗಿರುವಂತಹ ಗೋಲ್ ಸೆಟ್ಟಿಂಗ್ ಮಾಡಿ. ದ್ಯಾಟ್ ಈಸ್ SMAR. ಇನ್ನೊಂದು ಟಿ ಅಂತ ಹೇಳುವಂತಹದ್ದು. ಟಿ ಏನು? ಟೈಮ್ ಬೌಂಡ್ ಅಂತ ಹೇಳೋದು. ಇಲ್ಲಿಯೇ ತುಂಬ ಜನ ತಪ್ಪನ್ನು ಮಾಡೋದು. ಗೋಲ್ ಸೆಟ್ಟಿಂಗ್ ಆಗಿರುತ್ತೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು, SIP ಶುರು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು, ಓದಬೇಕು, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು, ವೆಯ್ಟ್ ಲಾಸ್ ಆಗಬೇಕು, ಜಿಮ್ಗೆ ಹೋಗಬೇಕು, ಸ್ಮೋಕಿಂಗ್ ಬಿಡಬೇಕು ಅಂತ ಹೇಳುವಂತಹದ್ದು ಎಲ್ಲ ನಿಮ್ಮ ಗೋಲ್ಗಳಾಗಿದ್ರೂ ಕೂಡ ಅನ್ಲೆಸ್ ಯು ಅಸೋಸಿಯೇಟ್ ಅ ಟೈಮ್ ಟು ಇಟ್, 10 ತಿಂಗಳಲ್ಲಿ ಈ ಗೋಲನ್ನು ಅಚೀವ್ ಮಾಡ್ತೀನಿ, 1 ವರ್ಷದ ಒಳಗೆ ಈ ಗೋಲನ್ನು ನಾನು ಅಚೀವ್ ಮಾಡ್ತೀನಿ ಅನ್ನೋದನ್ನು ನೀವು ನಿರ್ಧಾರ ಮಾಡದೇ ಇದ್ದರೆ ದೆನ್ ದೆರ್ ಇಸ್ ನೋ ಪಾಯಿಂಟ್ ಟು ಇಟ್. ಒಂದು ಟೈಮನ್ನು ನೀವು ಸೆಟ್ ಮಾಡಿದಾಗ ಆಗ ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಅರ್ಜೆನ್ಸಿ ಬರುತ್ತೆ, ನೀವು ಮಾಡುವಂತಹ ಕೆಲಸಕ್ಕೆ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಸ್ಮಾರ್ಟ್ ಗೋಲ್ ಸೆಟ್ಟಿಂಗ್. ನಿಮ್ಮ ಗೋಲ್ಗಳನ್ನು, ನಿಮ್ಮ ಗುರಿಯನ್ನು ಸೆಟ್ ಮಾಡೋದು ಹೇಗೆ, ಅದನ್ನು ಮುಟ್ಟೋದು ಹೇಗೆ ಅಂತ ಹೇಳೋದ್ರ ಕುರಿತು. 2024ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಮ ಗೋಲ್ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.